ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಪದಗ್ರಹಣ ಕಾರ್ಯಕ್ರಮ. ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಘಟನೆಯ ಆತಂಕ ಇದೆ. ಕಾಲ್ತುಳಿತ ಆಗಿತ್ತು, 11 ಜನ ಮೃತಪಟ್ಟಿದ್ದರು. ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ದೀವಿ ಕಳೆದ ವರ್ಷ ಆದಂತಹ ಘಟನೆ. ಹೀಗಾಗಿ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾಡಿದರೆ ಅನೇಕ ಜನ ಅಭಿಮಾನಿಗಳು, ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು ರಾಜ್ಯದಾದ್ಯಂತ ಬರುತ್ತಾರೆ. ಹೀಗಾಗಿ ಮತ್ತೊಂದು ಅಂತಹ ಘಟನೆಗಳು ಸಂಭವಿಸಬಹುದು ಅನ್ನುವಂಥ ಆತಂಕ, ಹೆಚ್ಚು ಜನ ಸೇರುವ ಸಾಧ್ಯತೆ ಇರೋದ್ರಿಂದ ಜನಜಂಗಳಿ ಹೆಚ್ಚಾಗಿ ಅಹಿತಕರ ಘಟನೆ ಬಗ್ಗೆ ಪೊಲೀಸ್ ಇಲಾಖೆಗೆ ಆತಂಕ ಇತ್ತು. ಹೀಗಾಗಿ ಅದನ್ನು ಲೋಕಭವನಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಪ್ರತಿನಿಧಿಸುವಂತಹ ಕನಕಪುರ ವಿಧಾನಸಭಾ ಕ್ಷೇತ್ರವು ಕೂಡ ಬೆಂಗಳೂರಿಗೆ ಹತ್ಕೊಂಡೇ ಇದೆ, ಸಮೀಪ ಇದೆ. ಸಹಜವಾಗಿ ಆ ವಿಧಾನಸಭಾ ಕ್ಷೇತ್ರದ ಜನರು ಬರ್ತಾರೆ. ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರದಿಂದಲೂ ಕೂಡ ನಾವು 60,000 ಕಾರ್ಯಕರ್ತರನ್ನು ಕರೆದುಕೊಂಡು ಬರ್ತೀವಿ ಅಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಇದರ ಜೊತೆಗೆ ಏನಾಗುತ್ತೆ, ಡಿ.ಕೆ. ಶಿವಕುಮಾರ್ ಮಾತ್ರವಲ್ಲ, ಅವರ ಜೊತೆಗೆ ಸಂಪುಟ ಸೇರುವಂತಹ ಸಚಿವರುಗಳು ಇರ್ತಾರಲ್ಲ, ಆ ಸಚಿವರುಗಳ ಅಭಿಮಾನಿಗಳು, ಕಾರ್ಯಕರ್ತರು, ಅವರು ಕ್ಷೇತ್ರದ ಮತದಾರರು, ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಜನದಟ್ಟಣೆ ಸಿಕ್ಕಾಪಟ್ಟೆ ಆಗುತ್ತೆ. ವಿಧಾನಸೌಧದ ಮುಂಭಾಗದಲ್ಲಿ ಕಳೆದ ಬಾರಿ ಆರ್ಸಿಬಿ ವಿಜಯೋತ್ಸವ ಎರಡೆರಡು ಕಡೆ ಕಾರ್ಯಕ್ರಮವನ್ನು ಮಾಡಿ ಅಹಿತಕರ ಘಟನೆಗಳೆಲ್ಲವೂ ಕೂಡ ಸಂಭವಿಸಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ವಿಧಾನಸೌಧದ ಸ್ಟೆಪ್ಸ್ಗಳ ಮೇಲೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡೋದು ಬೇಡ ಅನ್ನುವಂತಹ ಆಲೋಚನೆಯ ಭಾಗವಾಗಿ ಇದನ್ನು ಇದೀಗ ಲೋಕಭವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನೆರವೇರುತ್ತೆ. ನೀವು ಅವಾಗಲೇ ಕೇಳಿಸ್ಕೊಳ್ತಾ ಇದ್ರಿ. ಕಾಂಗ್ರೆಸ್ ಕೂಡ ಆಲೋಚನೆ ಮಾಡಿದೆ ಅಂತ ಯಾವುದೇ ಅದ್ದೂರಿ ಕಾರ್ಯಕ್ರಮವನ್ನು ಮಾಡದೆ ಜಸ್ಟ್ ಸಿಂಪಲ್ ಆಗಿ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಅವರೆಲ್ಲ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಜೂನ್ 3ನೇ ತಾರೀಕಿಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ, ಅದು ರಾಜಭವನದ ಗ್ಲಾಸ್ ಹೌಸ್ನಲ್ಲಿ. ವಿಧಾನಸೌಧದ ಮುಂದೆ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇರುತ್ತೆ. ಸಹಜವಾಗಿ ಹೊಸ ಸರ್ಕಾರಗಳು ಬಂದಾಗ ಕಂಠೀರವ ಸ್ಟೇಡಿಯಮ್ಮು ಅಲ್ಲೆಲ್ಲ ಕಾರ್ಯಕ್ರಮಗಳಾಗುತ್ತೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ಎಲ್ಲವೂ ಕೂಡ ಅಲ್ಲೇ ಆಗುತ್ತೆ. ಆದರೆ ಇದೀಗ ಲೋಕಭವನದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಇದೀಗ ಅವರು ಆಲೋಚನೆ ಮಾಡಿದ್ದಾರೆ. ಭದ್ರತೆ ಕಾರಣ, ಜಂಗಳ ಎಲ್ಲ ಜಾಸ್ತಿ ಆಗ್ಬೋದು ಅಂತ ಈ ಕಾರಣಕ್ಕಾಗಿ ಲೋಕಭವನಕ್ಕೆ ಶಿಫ್ಟ್ ಆಗಿದೆ.